MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇತ್ತ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಜಮ್ಮು ಕಾಶ್ಮೀರ. ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಪುನಾರಂಭ ಆಗಿದೆ. ಯುದ್ಧ ವಿರಾಮದ ಬೆನ್ನಲ್ಲೇ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಮರಳುತ್ತಾ ಇದ್ದು, ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಪುನಾರಂಭ ಆಗಿದೆ. ಜಮ್ಮು ಕಾಶ್ಮೀರದ ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗಿದ್ದು, ಜಮ್ಮುವಿನಲ್ಲಿ ಇಂದು ಶಾಲಾ ಕಾಲೇಜುಗಳು ಬಂದ್ ಆಗ್ತಾ ಇದೆ. ಮೆಡಿಕಲ್ ಕಾಲೇಜಿನ ಹೊರತುಪಡಿಸಿದಂತೆ ಉಳಿದವೆಲ್ಲವೂ ಕೂಡ ಬಂದಿರಲಿದೆ. ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಜನಜೀವನ ಎಂದಿನಂತೆ ಈ ಹಿಂದೆ ಹೇಗಿರ್ತಿರ್ತೋ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ಕಾಲೇಜುಗಳು ಕೂಡ ಪುನಾರಂಭ ಆಗ್ತಾ ಇದೆ ಗಡಿಯ ಜಿಲ್ಲೆಗಳ ಭಾಗಗಳಲ್ಲಿ. ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸಹಜ ಸ್ಥಿತಿಯತ್ತ ಜನರು ಕೂಡ ಮನೆಯಿಂದ ಹೊರಬಂದು ಓಡಾಡ್ತಾ ಇದ್ದಾರೆ. ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೋ ಏನೋ ಅನ್ನುವಂಥ ಆತಂಕದಲ್ಲಿ ಮನೆ ಒಳಭಾಗದಲ್ಲೇ ಇದ್ದಂಥ ಜನರು ಯುದ್ಧ ವಿರಾಮ ಅಂತ ತಿಳಿತಾ ಇದ್ದಂತೆ ಅವರು ಕೂಡ ಈ ಸಂದರ್ಭದಲ್ಲಿ ನಾರ್ಮಲೈಸ್ ಆಗ್ತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡೋದಕ್ಕೆ ಜಮ್ಮು ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ಯುದ್ಧದ ಕಾರ್ಮೋಡದಲ್ಲಿ ಒಂದು ರೀತಿ ಆತಂಕದ ವಾತಾವರಣವಿತ್ತು. ಜನರು ಮನೆಯಿಂದ ಹೊರಬರೋದಕ್ಕೂ ಕೂಡ ಭಯಪಡ್ತಾ ಇದ್ರು. ಮಕ್ಕಳಿಗೆ ಸ್ಕೂಲ್ ಕೂಡ ಇರಲಿಲ್ಲ, ಮಕ್ಕಳುಗಳನ್ನು ಹೊರಗಡೆ ಕಳಿಸ್ತಿರ್ಲಿಲ್ಲ. ಆದರೆ ಸದ್ಯಕ್ಕೆ ಕದನ ವಿರಾಮ ಇರೋದ್ರಿಂದಾಗಿ ಜನರು ಸಹಜ ಸ್ಥಿತಿಯತ್ತ ಮರಳುತ್ತಾ ಇದ್ದಂತೆ ಕಾಣ್ತಾ ಇದೆ. ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು? ಹೌದು ಶಕುಂತಲಾ, ಸಹಜವಾಗಿ ಕಳೆದ 3 ದಿವಸಗಳಿಂದ ಕದನ ವಿರಾಮ ಘೋಷಣೆ ಆಗಿರುವಂತಹದ್ದು. ಕದನ ವಿರಾಮ ಘೋಷಣೆ ಆಗಿದ್ದು 10ನೇ ತಾರೀಕು 5 ಗಂಟೆಗೆ ಕದನ ವಿರಾಮ ಘೋಷಣೆ ಆಯಿತು. ಕದನ ವಿರಾಮ ಘೋಷಣೆ ಆದ 3-4 ಗಂಟೆಗಳಲ್ಲೇ ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಅನ್ನ ಮಾಡಲಿಕ್ಕೆ ಶುರುವಾಯಿತು. ಅವತ್ತು ರಾತ್ರಿ 10 ಗಂಟೆ ತನಕ ಕೂಡ ಅಟ್ಯಾಕ್ ನಡೀತು. ಮತ್ತೆ ದಾಳಿ ಪ್ರತಿದಾಳಿಗಳು ಕೂಡ ನಡೆದವು. ಆನಂತರ ಭಾರತ ಎಚ್ಚರಿಕೆ ಕೊಟ್ಟ ನಂತರ 10ನೇ ತಾರೀಕು 10 ಗಂಟೆ ನಂತರ ಯಾವುದೇ ರೀತಿಯಾದಂತಹ ಕದನ ವಿರಾಮ ಉಲ್ಲಂಘನೆ ಆಗಿರಲಿಲ್ಲ. ಇದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ದಾಳಿ ಆಗಿರ್ಬೋದು, ಪ್ರತಿದಾಳಿ ಆಗಿರ್ಬೋದು ಆಗಿಲ್ಲ. ಇನ್ನು ಬಹು ಮುಖ್ಯವಾಗಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಗುಜರಾತ್, ಪಂಜಾಬ್, ರಾಜಸ್ಥಾನ ಈ ಭಾಗಗಳಲ್ಲಿ ನಿನ್ನೆ ರಾತ್ರಿ ಕೆಲವು ಕಡೆ ಡ್ರೋನ್ಗಳು ಕಂಡು ಬಂದಿವೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಆದರೆ ಇದನ್ನ ಸೇನೆ ಅಲ್ಲಗಳೆದಿರುವಂತಹದ್ದು. ಕದನ ವಿರಾಮ ಜಾರಿಯಲ್ಲಿದೆ, ಯಾವುದೇ ರೀತಿಯಾದಂತಹ ದಾಳಿ ಪ್ರತಿದಾಳಿ ಆಗಿಲ್ಲ ಅನ್ನುವಂಥದ್ದನ್ನ ರಾತ್ರಿ ಸೇನೆ ಕೂಡ ಸ್ಪಷ್ಟಪಡಿಸಿರುವಂತಹದ್ದು. ಇದ್ರ ಮಧ್ಯೆ ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಬಹು ಮುಖ್ಯವಾಗಿ ಕಾಶ್ಮೀರದ ಗಡಿ ಭಾಗಗಳಲ್ಲಿ ಕೆಲವು ಶಾಲೆಗಳನ್ನ ಮುಚ್ಚಿರೋದು ಬಿಟ್ರೆ ಗಡಿ ಪ್ರದೇಶದ ಹೊರತಾಗಿರ್ತಕ್ಕಂತಹ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳು ಓಪನ್ ಮಾಡಲಾಗಿದೆ. ಇನ್ನು ಜಮ್ಮು ಪ್ರದೇಶದಲ್ಲೂ ಕೂಡ ಅದೇ ರೀತಿಯಾದಂತಹ ಗಡಿ ಪ್ರದೇಶ ಅಂದ್ರೆ ಬಾರ್ಡರ್ಗೆ ಹೊಂದಿಕೊಂಡಿರ್ತಕ್ಕಂತಹ ಕೆಲವು ಹಳ್ಳಿಗಳಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆಗಿಲ್ಲ ಬಿಟ್ರೆ ಇನ್ನು ಬಹುತೇಕ ಹೊರಗಡೆ ಇರತಕ್ಕಂತಹ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆಗ್ತಾ ಇವೆ. ಇನ್ನು ಬಹು ಮುಖ್ಯವಾಗಿ ನೋಡೋದಾದ್ರೆ ಏರ್ಪೋರ್ಟ್ಗಳು ಕೂಡ ಓಪನ್ ಆಗ್ತಾ ಇರುವಂತಹದ್ದು. ಶ್ರೀನಗರ ಇವತ್ತು ಅಥವಾ ನಾಳೆ ಏರ್ಪೋರ್ಟ್ ಓಪನ್ ಆಗುವಂತಹ ಸಾಧ್ಯತೆ ಇದೆ. ಇನ್ನುಳಿದಂತೆ 32 ಏರ್ಪೋರ್ಟ್ಗಳು ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಬಂದಾಗಿದ್ದಂತಹ 32 ಏರ್ಪೋರ್ಟ್ಗಳು ಕೂಡ ಈಗ ಓಪನ್ ಆಗಿರುವಂತಹದ್ದು. ಇವತ್ತು ಶ್ರೀನಗರ ಏರ್ಪೋರ್ಟ್ ಓಪನ್ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಕದನ ವಿರಾಮ ಆಗಿ 3 ರಾತ್ರಿಗಳು ಕಳೆದಿವೆ. ಯಾವುದೇ ರೀತಿಯಂತ ದಾಳಿ ಪ್ರತಿದಾಳಿ ಆಗಿಲ್ಲ. ಎಲ್ಲವೂ ಕೂಡ ಜನರು ಭಯ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಜನಜೀವನ ಸಹಜ ಸ್ಥಿತಿಯತ್ತ ಸಾಕ್ತಿದೆ. ಶಕುಂತಲಾ, ಧನ್ಯವಾದ ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇತ್ತ ಭಾರತ ಪಾಕ್ ನಡುವೆ ತಣ್ಣಗಾದ ಯುದ್ಧದ ಕಾರ್ಮೋಡ. ಇಂದು ಇಂಡಿಗೋ ಏರ್ಲೈನ್ಸ್ ವಿಮಾನಯಾನ ರದ್ದಾಗಿತ್ತು. ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡು ಇಂಡಿಗೋ ಮಾಹಿತಿಯನ್ನ ಕೊಟ್ಟಿದೆ. ನಿಮ್ಮ ವಿಮಾನಯಾನ ಸುರಕ್ಷತೆಗೆ ನಾವು ಆದ್ಯತೆಯನ್ನು ನೀಡುತ್ತೇವೆ. ಪಂಜಾಬ್ನ ಅಮೃತ್ಸರ ಹಾಗೆ ಚಂಡೀಗಢ, ಗುಜರಾತ್ನ ರಾಜ್ಕೋಟ್, ಜಮ್ಮು, ಶ್ರೀನಗರ, ಲೇಹ್ಗೆ ಇಂದು ಇಂಡಿಗೋ ವಿಮಾನವಿಲ್ಲ. ಇದರಿಂದ ನಿಮಗೆ ಎದುರಾಗುವಂತಹ ತೊಂದರೆಗೆ ವಿಷಾದಿಸುತ್ತೇವೆ ಅಂತ ಇಂಡಿಗೋ ವಿಮಾನ ಟ್ವೀಟ್ ಅನ್ನು ಮಾಡಿದೆ. ವಿಮಾನ ನಿಲ್ದಾಣಕ್ಕೆ ಬರುವ ಮೊದಲೇ ಖಚಿತಪಡಿಸಿಕೊಳ್ಳಿ ಅಂತ ಹೇಳಿದೆ. ಎಕ್ಸ್ನಲ್ಲಿ ಪೋಸ್ಟ್ನ ಹಂಚಿಕೊಂಡಿದೆ ಇಂಡಿಗೋ. ಪ್ರಯಾಣಿಕರಿಗೆ ಸಲಹಾ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಇಂಡಿಗೋ. ಇನ್ನು ಟ್ವೀಟ್ ಏನು ಗಮನಿಸ್ತಾ ಇದ್ದೀರಿ, ಇದು ಇಂಡಿಗೋ ವಿಮಾನಯಾನ ಸಂಸ್ಥೆ ಮಾಡಿರುವಂತಹ ಟ್ವೀಟ್. ಇದು ಜಮ್ಮು, ಶ್ರೀನಗರ, ಲೇಹ್ಗೆ ಇಂದು ಇಂಡಿಗೋ ವಿಮಾನ ಹೋಗ್ತಾ ಇಲ್ಲ. ಇದರಿಂದ ನಿಮಗೆ ಎದುರಾಗುವಂತಹ ತೊಂದರೆಗೆ ನಾವು ವಿಷಾದಿಸುತ್ತೇವೆ ಅಂತ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಬರುವ ಮೊದಲೇ ಖಚಿತಪಡಿಸಿಕೊಳ್ಳಿ.
ಪ್ರಯಾಣಿಕರಿಗೆ ಸಲಹಾ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಇಂಡಿಗೋ ವಿಮಾನಯಾನ. ಜಮ್ಮು, ಶ್ರೀನಗರ, ಲೇಹ್ ಈ ಭಾಗದಲ್ಲಿ ಏನು ತೆರಳುತ್ತಾ ಇತ್ತು, ಆ ಭಾಗಕ್ಕೆ ಯಾರೆಲ್ಲ ತೆರಳಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆ ಟಿಕೆಟ್ಸ್ ಏನಾದ್ರು ಬುಕ್ ಮಾಡಿಕೊಂಡಿದ್ದಲ್ಲಿ ಅವರಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಅನ್ನೋದ್ರ ಬಗ್ಗೆ ಇಂಡಿಗೋ ಟ್ವೀಟನ್ನು ಮಾಡಿದೆ. ಟ್ವಿಟರ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ನಿಮ್ಮ ಸುರಕ್ಷತೆಗೆ ನಾವು ಆದ್ಯತೆಯನ್ನು ಬಯಸ್ತೇವೆ ಅಂತ ಟ್ವೀಟನ್ನು ಮಾಡಿದ್ದು. ಪಂಜಾಬ್, ಅಮೃತ್ಸರ ಹಾಗೆ ಚಂಡೀಗಢ, ಗುಜರಾತ್ನ ರಾಜ್ಕೋಟ್, ಜಮ್ಮು, ಶ್ರೀನಗರ, ಲೇಹ್ಗೆ ಇಂಡಿಗೋ ವಿಮಾನ ಇಲ್ಲ ಇವತ್ತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.